ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಿ. 1969 ಅಂದ್ರೆ 66 ವರ್ಷದಿಂದ ಮನೆ ಊಟವನ್ನೇ ಕೊಟ್ಕೊಂಡ್ ಬರ್ತಿರುವಂತ ಒಂದು ಹೋಟ್ಲು, ಮೆಸ್ ಅಂತಾನು ಹೇಳ್ಬೋದು. ಅವ್ರೀಗ ಬೆಳಗಿನ ತಿಂಡಿಯನ್ನ ಕೊಡ್ತಿದ್ದಾರೆ. ಎಲ್ಲಿಂದ ಕೇಳಿದ್ರ ಬನ್ನಿ, ನಾನು ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ತುಪ್ಪದ ಪೊಂಗಲ್, ಖಾರಾಬಾತ್, ಕೇಸರಿ ಬಾತ್, ತರಕಾರಿ ಸಾಂಬಾರು, ಚಟ್ನಿ, ಅಡಿಕೆ ತಟ್ಟೆ ಮೇಲೆ 2 ಇಡ್ಲಿ, 1 ಉದ್ದಿನ ವಡೆ ತೊಗೊಂಡಿದ್ದೀವಿ. ಅದಕ್ಕೆ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ, ಟೊಮೆಟೊ ಸಾಂಬಾರು, ಚಟ್ನಿಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಇಡ್ಲಿ ನೋಡಿ, ಇಡ್ಲಿಯ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತ. ಇಡ್ಲಿ ಮೇಲೆ ಫುಲ್ಲು ತುಪ್ಪವನ್ನು ಹಾಕ್ಕೊಟ್ಟಿದ್ದಾರೆ. ವಾವ್, ಯಾವ ಮಟ್ಟಕ್ಕಿದೆ ಅಂತ ನೋಡಿ. ಬಿಸಿ ಬಿಸಿ ಇಡ್ಲಿನ ಹಿಂಗೆ ತೊಗೊಂಡು ಫುಲ್ ವಿಡಿಯೋ ನೋಡೋರು ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ. ನಿಮ್ಮ ಲೈಕು, ಕಮೆಂಟು, ಶೇರೇನೆ ನನ್ನ ಪ್ರೋತ್ಸಾಹ, ಉತ್ಸಾಹ ಅಂತ ಹೇಳ್ತಾ ಮೊದಲಿಗೆ ಇಡ್ಲಿನ ತೊಗೊಂಡು ಸಾಂಬಾರೊಳಗೆ 1, 2, 3 ಡಿಪ್ಪನ್ನು ಹೊಡೆದು, ಈ ಅಥೆಂಟಿಕ್ ಅಂತಾರೆ ಗೊತ್ತಾ, ಅಥೆಂಟಿಕ್ ಸೌತ್ ಇಂಡಿಯನ್ ಸಾಂಬಾರು ಅಂತಾರಲ್ಲ, ಪಕ್ಕ ಅಥೆಂಟಿಕ್ ಸೌತ್ ಇಂಡಿಯನ್. ನಿಜ ಹೇಳಬೇಕು ಅಂತ ಅಂದರೆ ತಮಿಳ್ನಾಡು ಸಾಂಬಾರು ಹೇಗಿರುತ್ತೆ ಆ ರುಚಿ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಲ್ಲ ಜಾಸ್ತಿಯನ್ನು ಹಾಕೋದು ಎಲ್ಲ ಮಾಡ್ತಾರಲ್ಲ, ಆ ಥರ ಬೆಲ್ಲ ಜಾಸ್ತಿ ಹಾಕಿಲ್ಲ. ಬೇಡಿಗೆ, ಗುಂಟೂರಿನ ಆ ಕಲರು ಕಾಣ್ತಾ ಇಲ್ಲ ಸಾಂಬಾರಲ್ಲಿ. ಬಟ್ ಈ ಸಾಫ್ಟಾಗೆ ಮೃದುವಾಗಿರುವಂಥ ತುಪ್ಪ ಹಾಕಿರುವಂಥ ಇಡ್ಲಿ ಜೊತೆಗೆ ಈ ಸಾಂಬಾರು, ದೊಡ್ಡ ಮೆಣಸಿನ್ಕಾಯಿ ಸಾಂಬಾರು ತಿಂತಿದ್ರೆ ನೀವು ಹೇಳ್ತೀರಾ ಸಖತ್ತಾಗಿದೆ ಅಂತ. ಮತ್ತು ಇಡ್ಲಿನ ತಗೊಂಡು ಈಗ ಚಟ್ನಿಯಲ್ಲಿ ಡಿಪ್ ಹೊಡಿತಿದ್ದಾಳೆ. ತೆಂಗಿನಕಾಯಿ ಸಿಕ್ಕಾಪಟ್ಟೆ ಹಾಕಿ, ಲೈಟಾಗೆ ಕಡಲೆಪಪ್ಪನ್ನು ಹಾಕಿ, ಸಿಕ್ಕಾಪಟ್ಟೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಾಡಿರುವಂಥ ತೆಂಗಿನಕಾಯಿ ಚಟ್ನಿ. ಲೈಟಾಗಿ ಒಗ್ಗರಣೆ ಹಾಕಿದ್ದಾರೆ. ಅಫ್ಕೋರ್ಸ್ ಮೆಣಸಿನ್ಕಾಯನ್ನು ಹಾಕಿದ್ದಾರೆ. ಕೆಂಪು ಮೆಣಸಿನ್ಕಾಯಿ ಅಂತ ಕೇಳಿದ್ರಾ? ಅಲ್ಲ, ಹಸಿ ಮೆಣಸಿನ್ಕಾಯಿನ ಹಾಕಿ ಉಪ್ಪನ್ನು ಹಾಕಿ ರುಬ್ಬಿರುವಂಥ ಚಟ್ನಿ. ಏನಿಲ್ಲ, ಚಟ್ನಿ ಜೊತೆ ಇಡ್ಲಿನ ಹಿಂಗೆ ತಗೊಂಡು ತಿಂತಿದ್ರೆ, ನಾನು ಯಾವಾಗಲೂ ಹೇಳಿದ್ನಲ್ಲ, ಬೇರೆ ಹೋಟ್ಲುಗಳಲ್ಲಿ ಇರುತ್ತಲ್ಲ ಚಟ್ನಿ ಸಾಂಬಾರು, ಆ ರುಚಿಯಲ್ಲ ಇದು ಬಹಳ ಯೂನಿಕ್ ಆಗಿದೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಸಾಂಬಾರಿಗೆ ಆಗಿರಲಿ, ಚಟ್ನಿಗೆ ಆಗಿರಲಿ, ಕಾಯಿಯನ್ನು ಜಾಸ್ತಿ ಉಪಯೋಗಿಸಿರೋದ್ರಿಂದ ಆ ಕಾಯಿ ಫ್ಲೇವರ್ ಎತ್ಕೊಡುತ್ತೆ. ಬಟ್ ಈ ತುಪ್ಪ ಹಾಕಿರೋ ಇಡ್ಲಿ ಜೊತೆಗೆ ಚಟ್ನಿ ತಿಂತಿದ್ರೆ, ಆ ತೆಂಗಿನಕಾಯಿ ಚಟ್ನಿಗೂ, ಸಾಫ್ಟಾಗಿರೋ ಇಡ್ಲಿಗೂ, ಅದ್ರ ಮೇಲಿರೋ ತುಪ್ಪಕ್ಕೂ ಅದ್ಭುತ ಅಮೋಘ ರುಚಿ ಸಿಕ್ಕಂಡ್ರಿ. ಉದ್ದಿನ ವಡೆ ಆಲ್ ಟೈಮ್ ಫೇವ್ರೇಟು. ಉದ್ದಿನ ವಡೆ ನನಗೆ. ಉದ್ದಿನ ವಡೆ ಒಳಗೆ ನೋಡಿ ಹೆಂಗಿದೆ ಅಂತ. ವಾವ್, ಸಿಕ್ಕಾಪಟ್ಟೆ. ನಿಮಗೆ ಮೆಣಸನ್ನು ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ, ಲೈಟಾಗಿ ಜೀರಿಗೆಯನ್ನು ಹಾಕಿದ್ದಾರೆ ವಡೆಗೆ. ವಡೆ ಜೊತೆ ಸಾಂಬಾರನ್ನ ಒಳಗೆ ಹಿಂಗೆ ವಡೆನ ಮುಳುಗಿಸಿ. ಮೇಯ್ನ್ ಹೈಲೈಟ್ ಏನು ಗೊತ್ತಾ, ಇಡ್ಲಿಗೆ ಆಗಿರಲಿ, ವಡೆಗೆ ಆಗಿರಲಿ, ಈ ಸಾಂಬಾರು ಮೇಯ್ನ್ ಹೈಲೈಟ್ ಅನ್ಬೋದು. ನಿಜ ಹೇಳಬೇಕು ಅಂತಂದರೆ ವಡೆ ಜೊತೆಗೆ ಈ ಸಾಂಬಾರನ್ನು ತಿಂತಾ ಇದ್ರೆ ಒಂದೇ ಒಂದು ಅನ್ಸುತ್ತೆ ಕಣ್ರಿ. ಇಲ್ಲ, ವಡೆ ಜೊತೆಗೆ ಸಾಂಬಾರನ್ನ ನೆಂಚ್ಕೊಳ್ಳೋದು ಬೇಡ, ಹಿಂಗೆ ತೊಗೊಂಡು ಹಿಂಗೆ ಕುಡ್ಕೊಂಬಿಡೋಣ ಅಂತ ಅನ್ಸುತ್ತೆ. ಅಷ್ಟು ಸೊಗಸಾಗಿದೆ ಸಾಂಬಾರು. ಮಸ್ಟ್ ಟ್ರೈ ಇಡ್ಲಿ ವಡೆಗೆ ಸಾಂಬಾರು. ತಿನ್ನಲೇಬೇಕು. ತಿಂದುಬಿಟ್ಟು ರುಚಿ ಹೇಗಿದೆ ಅಂತ ನೀವು ಹೇಳಲೇಬೇಕು. ಇಡ್ಲಿ ವಡೆ ಸಾಂಬಾರು ಚಟ್ನಿ ತಿಂದಾಯ್ತು. ಈಗ ಅಡಿಕೆ ತಟ್ಟೆ ಮೇಲೆ ಪೊಂಗಲ್, ವೆಂಟ್ ಪೊಂಗಲ್ ತಗೊಂಡಿದ್ದೀವಿ. ಜೊತೆಗೆ ಚಟ್ನಿನ ಹಾಕ್ಕೊಟ್ಟಿದ್ದಾರೆ. ಆ ಪೊಂಗಲಿನ ತುಪ್ಪ ನೋಡಿ ಹೆಂಗೆ ಚಟ್ನಿ ಮೇಲೆ ತೇಲಾಡ್ತಾ ಇದೆ ಅಂತ. ಮೊದಲಿಗೆ ಪೊಂಗಲ್ ಹಿಂಗೆ ತಗೊಂಡು ಆ ತುಪ್ಪದ ಅರೋಮ, ಇನ್ನೊಂದು ಕಡೆ ಜೀರಿಗೆ, ಮೆಣಸಿನ ಆ ಫ್ಲೇವರು ಪೊಂಗಲಲ್ಲಿ ಹಂಗೆ ಎತ್ತು ಕೊಡುತ್ತೆ ಅನ್ಬೋದು. ನಿಜ ಹೇಳಬೇಕು ಅಂತಂದರೆ
ಧನುರ್ಮಾಸದಲ್ಲಿ ನಿಮಗೆ ದೇವಾಲಯಗಳಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಲಕ್ಷ್ಮೀ ದೇವಸ್ಥಾನದಲ್ಲಿ ಪೊಂಗಲ್ ಕೊಡ್ತಾರೆ. ಅದೇ ರುಚಿ ಕಣ್ರಿ. ದೇವಾಲಯದಲ್ಲಿ ಟೇಸ್ಟ್ ಮಾಡುವಂಥ ಪೊಂಗಲ್ ಹೇಗಿರುತ್ತೆ ಆ ರುಚಿಯಲ್ಲಿದೆ ಅಂತ ಅನ್ಬೋದು. ಪೊಂಗಲ್ ಜೊತೆಗೆ ಚಟ್ನಿನ ತಗೊಂಡು ಚೆನ್ನಾಗೆ ಡಿಪ್ ಮಾಡಿ ಒಂದು ರೋಲ್ ಮಾಡಿ ತಗೊಂಡು ಆಹಾ, ಆ ಪೊಂಗಲ್ಗೂ ಆ ತೆಂಗಿನಕಾಯಿ ಚಟ್ನಿಗೂ ರುಚಿಯಂತೂ ಸೊಗಸಾಗಿದೆ. ಚಟ್ನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖಾರನೂ ಇಲ್ಲ, ಖಾರನೇ ಇಲ್ಲದೆ ಮೈಲ್ಡಾಗೂ ಇಲ್ಲ, ಮೀಡಿಯಮ್ ಆಗಿದೆ ಅಂತ ಹೇಳ್ಬೋದು. ಈ ಪೊಂಗಲ್ ಬಗ್ಗೆ ಹೇಳಬೇಕು ಅಂದರೆ ಬರೀ ಪೊಂಗಲೇ ಸಾಕು, ಪೊಂಗಲ್ಗೆ ಚಟ್ನಿ ಅಗತ್ಯನೇ ಇಲ್ಲ. ಪೊಂಗಲ್ ತಿನ್ನೋವಾಗ ಹೇಗೆ ಜೀರಿಗೆ ಮೆಣಸು ಸಿಗುತ್ತೋ ಹಂಗೆ ಆ ಶುಂಠಿಯ ಪೀಸ್ಗಳು ಬಾಯಿಗೆ ಸಿಗುತ್ತೆ ಅನ್ಬೋದು. ಇನ್ನೂ ಹೇಳಬೇಕು ಅಂತಂದರೆ ಈ ಪೊಂಗಲ್ಲು ಮಕ್ಕಳಿಂದ ಹಿರಿಯ ನಾಗರಿಕರಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಗೋಡಂಬಿನೂ ಹಾಕಿದ್ದಾರೆ ಪೊಂಗಲ್ಗೆ. ಗೋಡಂಬಿ ತುಪ್ಪದಲ್ಲೇ ಬೇಯಿಸಿರುವಂಥ ಈ ವೆಣ್ ಪೊಂಗಲ್ಲು ಕೈ ತುಂಬ ತೊಗೊಂಡು ಬಾಯಿ ತುಂಬ ತಿಂತಿದ್ರೆ ನೀವು ತಿಂದ್ಬಿಟ್ಟು ಹೇಳ್ತೀರಾ ಏನು ಅಂತ ಕೇಳಿದ್ರ ಪೊಂಗಲ್ಲು ಪಕ್ಕ ರುಚಿಗುರು ಅಂತ ಹೇಳ್ತೀರಾ ಕಣ್ರಿ. ಹೇಗಿದೆ ಪೊಂಗಲ್ಲು ವಡೆ? ಚೆನ್ನಾಗಿದೆ ವಡೆ, ಇನ್ನೂ ತಿನ್ನಬೇಕು. ಪೊಂಗಲ್ ಚೆನ್ನಾಗಿದೆ. ಎಸ್, ವಿತ್ ಚಟ್ನಿ ಇಟ್ ಇಸ್ ವೆರಿ ನೈಸ್. ಪೊಂಗಲ್ಗೆ ಡಾಲ್ಡಾ ಹಾಕಿದಾರ ತುಪ್ಪ ಹಾಕಿದಾರ? ತುಪ್ಪ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಬಿಸಿಯಾಗಿ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದೇ ಯೂಶಲಿ ಬಾಕಿ ಕಡೆ ಖಾರವಾಗಿ ಬರುತ್ತೆ ಪೊಂಗಲ್, ಇದು ಮೈಲ್ಡ್ ಆಗಿ ಒಂಥರ ಮನೆ ಪೊಂಗಲ್ ಥರನೇ ಇದೆ. ಖಾರಾಬಾತ್ ಹೇಗಿದೆ? ಖಾರಾಬಾತ್ ಸೂಪರ್. ಖಾರವಾಗಿದೆಯಾ? ಯಾವ ಥರ ಇದೆ? ಇಲ್ಲ ಚೆನ್ನಾಗಿದೆ, ಮನೇಲಿ ಮಾಡೋ ಥರ ಇದೆ. ಖಾರಾಬಾತ್ಗೆ ಎಣ್ಣೆ ಹಾಕಿದಾರ ತುಪ್ಪ ಹಾಕಿದಾರ? ತುಪ್ಪ ಹಾಕಿದಾರೆ. ಟೆಲ್ ಮಿ ಅಬೌಟ್ ದಿ ಚಟ್ನಿ ಖಾರ ಅಂತ ಅನಿಸ್ತಾ? ಇಲ್ಲ, ಚೆನ್ನಾಗಿದೆ. ಮನೇಲಿ ಇದೇ ತರ ಅಮ್ಮ ಖಾರಾಬಾತ್ ಮಾಡ್ತಿರ್ತಾರ? ಇಲ್ಲ, ನಮ್ಮ ಅಮ್ಮಗಿಂತ ಸ್ವಲ್ಪ ಬೆಟರ್. ಅಮ್ಮನ್ ಬಿಟ್ಕೊಡ್ತಿದ್ರ? ಅಮ್ಮ ನಾಚ್ಕೊಂಡ್ಬಿಟ್ರು. ಅಡಿಕೆ ತಟ್ಟೆ ಮೇಲೆ ಇಡ್ಲಿ ವಡೆ ಚೆನ್ನಾಗಿದೆ. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಡಿಫ್ರೆಂಟ್ ಡಿಶಸ್. ಒಬ್ಬೊಬ್ರು ಒಂದೊಂದು ತೊಗೊಂಡಿದ್ವಿ. ವಿಲ್ ಮೇಕ್ ಅ ಕಂಪ್ಯಾರಿಸನ್ ಸೂನ್. ಸಾಂಬಾರ್ ಬಗ್ಗೆ ಹೇಳಿ ಸರ್, ಸಾಂಬಾರ್ ಹೇಗಿದೆ? Sambar is unique. It is to have very different from what we get in other places. The spices are all mellowed down. I think they make it delicious. ಇಡ್ಲಿ ವಡ ಟೇಸ್ಟ್ ಮನೆ ತಿಂಡಿನ ಅಥವಾ ಹೋಟೆಲ್ ತಿಂಡಿನ? ಮನೆ ತಿಂಡಿ ಥರನೇ ಇದೆ. ಆ ಥರನೇ ಇದೆ. ಓಕೆ ಫೈನ್. ಸಾಂಬಾರ್ ಬಗ್ಗೆ ಹೇಳಿ, ಸಾಂಬಾರ್ ಖಾರ ಅಂತ ಅನಿಸ್ತಾ? ಇಲ್ಲ, ಅಷ್ಟು ನಾರ್ಮಲ್ ಆಗಿದೆ, ತಿನ್ಬೋದು, ಎಲ್ಲರೂ ತಿನ್ಬೋದು. ಎಲ್ಲ ಕಡೆ ಇಡ್ಲಿ ಸಾಂಬಾರ್ ಸಿಗತ್ತಪ್ಪ. ಖಂಡಿತ ಅಲ್ವಾ? ಆದ್ರೆ ಏನು ಯೂನಿಕ್ ಅಂತ ಏನು ಅನಿಸ್ತು? ಇದೇನೆಂದರೆ ನಾರ್ಮಲ್, ಏನೋ ಆ್ಯಡೆಡ್ ಎಕ್ಸ್ಟ್ರಾ ಏನಿಲ್ಲ. ಮನೇಲಿ ಹೆಂಗಿರುತ್ತೋ ಸಾಧಾರಣವಾಗಿ ಹಂಗಿದೆ. ನೀವು ಮನೇಲಿ ಈ ಥರ ಇಡ್ಲಿ ಸಾಂಬಾರ್ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ನಿಮ್ಮ ಅಡಿಗೆ ಚಂದನ ಇದು ಚಂದನ? ಇದೇ ಬೇರೆ ಟೇಸ್ಟ್ ಅಲ್ವಾ ಸರ್, ನಾವು ಮಾಡೋದೇ ಬೇರೆ ಥರ. ಓಕೆ, ಚೆನ್ನಾಗಿದೆ ಸರ್. ಹೇಗಿದೆ ಅಡಿಕೆ ತಟ್ಟೆ ಮೇಲೆ ಇಡ್ಲಿ? ಚೆನ್ನಾಗಿದೆ. ಓಕೆ, ಸಾಂಬಾರ್ ಬಗ್ಗೆ ಹೇಳಿ, ಖಾರ ಅಂತ ಅನಿಸ್ತಾ? ಇಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ, ಮನೆ ಊಟ ಇದ್ದಂಗಿದೆ. ಅಣ್ಣ ಏನು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತೀರಾ, ನನಗಿಂತ ಚೆನ್ನಾಗೆ. ಏನು ತಗೊಂಡ್ರಿ ಇವತ್ತು? ಪೊಂಗಲ್ಲು ವಡ. ಹೇಗಿದೆ ರುಚಿ? ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಹೋಟ್ಲು ತಿಂಡಿನಾ ಮನೆ ತಿಂಡಿನಾ? ಮನೆ ತಿಂಡಿನೇ. ಬೆಂಗಳೂರಲ್ಲಿ ಬೈಕ್ ಓಡಿಸೋವಾಗಲೇ ಹೆಲ್ಮೆಟ್ ಹಾಕಲ್ಲ, ನೀವು ತಿಂಡಿ ತಿನ್ನೋವಾಗಲೂ ಹೆಲ್ಮೆಟ್ ಹಾಕೊಂಡಿದ್ದೀರಲ್ಲಣ್ಣ. ಹೇಗಿದೆ ಪೊಂಗಲ್ಲು? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆಯಾ? ಓಕೆ, ಸಾಂಬಾರ್ ಬಗ್ಗೆ ಹೇಳಿ ಅಣ್ಣ. ಸಾಂಬಾರ್ ಹೋಟೆಲ್ ಸಾಂಬಾರ ಮನೆ ಸಾಂಬಾರ? ಇಲ್ಲಿ ಮನೆ ಸಾಂಬಾರ್ ಥರ ಇದೆ. ಪೊಂಗಲ್ ವಡ ಹೇಗಿದೆ ರುಚಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಮನೇಲೂ ಈ ಥರ ಪೊಂಗಲ್ ವಡ ಮಾಡ್ತಿರ್ತಾರ? ನಮ್ಮ ಕಡೆ ಸೌತ್ ಇಂಡಿಯನ್ಸ್ ಕಷ್ಟ ಇದು, ಬಟ್ ತಮಿಳಿಯನ್ ಸ್ಟೈಲಲ್ಲಿದೆ, ಚೆನ್ನಾಗಿದೆ. ಖಾರಾಬಾತ್ ಮತ್ತು ಇಡ್ಲಿ ಹೇಗಿದೆ ರುಚಿ? ಚೆನ್ನಾಗೈತೆ, ಸೂಪರ್ ಆಗೈತೆ. ಪೊಂಗಲ್ ತೊಗೊಂಡಿದ್ದು, ಪೊಂಗಲ್ ವಡೆ ಹೇಗಿದೆ ಅಣ್ಣ ರುಚಿ? ಚೆನ್ನಾಗಿದೆ ಸರ್. ಓಕೆ, ಎಲ್ಲ ಹೋಟ್ಲಲ್ಲೂ ಪೊಂಗಲ್ಲು ವಡೆ ಎಲ್ಲ ಸಿಗುತ್ತೆ. ಹೌದು. ಇಲ್ಲಿ ಏನೋ ವಿಭಿನ್ನತೆ ಅಂತ ಅನಿಸ್ತಾ ಅಥವಾ ಸೇಮ್ ಅದೇ ಥರ ಇದೆಯಾ? ಎಲ್ಲ ಡಿಫ್ರೆಂಟ್ ಆಗಿದೆ. ಪೊಂಗಲ್ಗೆ ಚಟ್ನಿ ಚಂದನ, ಸಾಂಬಾರ್ ಚಂದನ? ಎರಡೂ ಚೆನ್ನಾಗಿದೆ ಸರ್. ಹೇಗಿದೆ ಅಡಿಕೆ ತಟ್ಟೆ ಮೇಲೆ ಪೊಂಗಲ್ಲು ಚಟ್ನಿ ವಡೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಸೌತ್ ಇಂಡಿಯನ್ ಸ್ಟೈಲ್ ಚೆನ್ನಾಗಿದೆ. ಓಕೆ, ಇದು ಕರ್ನಾಟಕ ಸ್ಟೈಲ್ ಪೊಂಗಲ, ತಮಿಳ್ನಾಡು ಸ್ಟೈಲ್ ಪೊಂಗಲ? ತಮಿಳು ಸ್ಟೈಲ್ ಪೊಂಗಲ್. ಖಾರಾಬಾತು ಪೊಂಗಲ್ಲು. ಓಕೆ, ಹೇಗಿದೆ ಅಣ್ಣ ರುಚಿ? ಇವ್ರದ್ದು ಈಗಿಂದ ರುಚಿ ಅಲ್ಲಿ ನೋಡ್ತಾ ಇಲ್ಲ, ನಾವು ಅಲ್ಲಿ 8th ಕ್ರಾಸಲ್ಲಿದೆ ಇವ್ರದ್ದು ಮೆಸ್ಸು, ಅವಾಗಿಂದನೂ ನಾವು ಇವ್ರದ್ದು ಕಸ್ಟಮರು. ಈಗ ಹತ್ರ ಮಾಡಿದ್ದಾರೆ, ನಮ್ಗೆ ಹತ್ರ ಆಯಿತು, ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಮಲ್ಲೇಶ್ವರದ ಮಾಣಿಕ್ಯ ಮಲ್ಲೇಶ್ವರಂ ಅಯ್ಯರ್ ಮೆಸ್ 15ನೇ ಕ್ರಾಸು, ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಬರುವಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎದುರುಗಡೆನೆ ಬರುತ್ತೆ. ಕುಟುಂಬ ಸಮೇತ ಬನ್ನಿ, ಎಲ್ಲರೂ ತಿನ್ನಿ. ಅಣ್ಣ ನಮಸ್ತೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್, ತಿಮ್ಮಪ್ಪನ್ನೇ ನೋಡ್ದಂಗಾಯ್ತು. ಥ್ಯಾಂಕ್ ಯು. ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಅಯ್ಯರ್ ಮೆಸ್ ಶುರು ಮಾಡಿ? 4 days ಆಯ್ತು ಸರ್. ಮಲ್ಲೇಶ್ವರದಲ್ಲಿ ಎಷ್ಟು ವರ್ಷದಿಂದ ಅಯ್ಯರ್ ಮೆಸ್ ನಡೆಸ್ತಾ ಇದ್ದೀರಾ ನೀವು? ಮಲ್ಲೇಶ್ವರದ 66 ವರ್ಷ ಆಯ್ತು ಸರ್. 1959 ಮೈ ಫಾದರ್ ಸ್ಟಾರ್ಟೆಡ್.
ನಾನು ನಮ್ಮ ತಂದೆ ತಾಯಿ ಎಲ್ಲ ನಿಮ್ಮ ಹಳೆ ಕಸ್ಟಮರ್ಸ್ 7th ಕ್ಲಾಸಲ್ಲಿ ಇತ್ತಲ್ಲ. ಥ್ಯಾಂಕ್ ಯು. ಸರಿ, ಬೆಳಿಗ್ಗೆ ತಿಂಡಿಗೆ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಇಡ್ಲಿ, ವಡೆ, ಪೊಂಗಲ್, ಖಾರ ಬಾತ್, ಕೇಸರಿ ಬಾತು, ಮಧ್ಯಾಹ್ನ ಟೈಮಲ್ಲಿ ವೆರೈಟಿ ರೈಸು, ಅನ್ನ ಸಾಂಬಾರು, ಕರ್ಡ್ ರೈಸು, ಸಾಯಂಕಾಲ ಟಿಫನ್ ಇದೆ. ಈ ಹೋಟ್ಲು ವ್ಯಾಪಾರ ಶುರು ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅದೇ ನಮ್ಮ ತಂದೆಯವರು ಶುರು ಮಾಡಿದ್ರು ಸರ್, ಹಂಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಯರ್ ಮೆಸ್ ಬರಬೇಕು ಅಂದ್ರೆ ಹೇಗೆ ಬರ್ಬೇಕು ಸರ್? ಇಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ನಮ್ಮದು ಒರಿಜಿನಲ್ ಇದು. ಇಲ್ಲಿ ಬರಬೇಕಾದ್ರೆ 15 ಕಾಡು ಮಲ್ಲೇಶ್ವರಂ ದೇವಸ್ಥಾನ ರೈಟ್ ಸೈಡ್ ತೊಗೊಂಡ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಎದುರುಗಡೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಸರ್? ಬೆಳಗ್ಗೆ 7:30 10 ತನಕ ಟಿಫನ್ನು, ಮಧ್ಯಾಹ್ನ 12:30 3:30 ತನಕ ಊಟ, ಆಮೇಲೆ ಸಾಯಂಕಾಲ ತಿರ್ಗಾ 6 ಗಂಟೆಯಿಂದ 9 ಗಂಟೆ ತನಕ ಟಿಫನ್. ರಜೆ ಯಾವತ್ತಾದ್ರೆ ಇರುತ್ತೆ ಸರ್? ರಜೆ ಶನಿವಾರ ಸಾಯಂಕಾಲ. ಸ್ಕ್ರೀನ್ ಮೇಲೆ ನಿಮ್ಮ ನಂಬರು ಕೊಟ್ಟಿರ್ತೀನಿ, ಗೂಗಲ್ ಮ್ಯಾಪ್ ಕೊಟ್ಟಿರ್ತೀನಿ. ಶೋರ್ ಶೋರ್. ಬಹಳ ಸೊಗಸಾದಂತ ಮನೆ ರುಚಿಯನ್ನ ಕೊಟ್ಟಿದ್ರೆ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪರಿವಾರಕ್ಕೆ ಒಳ್ಳೇದಾಗುತ್ತೆ. ಎಲ್ಲರೂ ಮನೆ ತಿಂಡಿ ತಿನ್ನಿ.